ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಯಿತು. ದೇಶದೆಲ್ಲೆಡೆ 76ನೇ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿದೆ. ಅದೇ ರೀತಿಯಾಗಿ ತ್ರಿವಿಧ ದಾಸೋಹಕ್ಕೆ ಹೆಸರಾಗಿರುವ ಈ ವೇಳೆ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಒಂದು ಕಾಲದಲ್ಲಿ ಬಡತನದಿಂದ ಬೇಯುತ್ತಿದ್ದು ಭಾರತ ಇಂದು ಬಲಿಷ್ಠ ರಾಷ್ಟ್ರವಾಗಿದೆ. ಪ್ರಪಂಚದಲ್ಲಿನ 4ನೇ ಬಲಿಷ್ಠ ಆರ್ಥಿಕತೆಯಾಗಿ ಭಾರತ ಬೆಳೆದಿದೆ ಎಂದರೆ ಪ್ರತಿಯೊಬ್ಬ ಭಾರತೀಯನ ಶ್ರಮವೂ ಕೂಡ ಇದರಲ್ಲಿ ಇದೆ ಎಂದು ನಾನು ಸ್ಮರಿಸುತ್ತೇನೆ. ಇಂತಹ ಭಾರತವನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಿಸಿಕೊಂಡು ಪ್ರತಿಯೊಬ್ಬ ಭಾರತನಿಗೂ ಸಮಾನತೆ ಇರಲೆಂದು ನಾವೆಲ್ಲರೂ ಆಶಿಸೋಣ ಎಂದರು. ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಇನ್ನು ಈ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠದ ಮಠಾಧೀಶರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಮಾತನಾಡಿ, ನಾವೆಲ್ಲರೂ ಕೂಡ ನಮ್ಮ ದೇಶ ಬಗ್ಗೆ ಭಕ್ತಿ, ಶ್ರದ್ಧೆ, ಅಭಿಮಾನವನ್ನು ಇಟ್ಟುಕೊಳ್ಳಬೇಕು. ನಾವು ಭಾರತೀಯರಾಗಿ ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ಯಾವತ್ತೂ ಕೂಡ ಗೌರವಿಸುವಂತಹ, ಎತ್ತರದಲ್ಲಿ ಕಾಣುವಂತಹ ಮನೋಭಾವವನ್ನು ಇಟ್ಟುಕೊಳ್ಳಬೇಕು. ರಾಷ್ಟ್ರಗೀತೆ ಗೌರವವನ್ನು ಕೊಡಬೇಕು. ಸಂವಿಧಾನವನ್ನು ಎತ್ತಿ ಹಿಡಿಬೇಕು. ಸಂವಿಧಾನದ ಆಶಯಗಳಂತೆ ನಾವೆಲ್ಲರೂ ನಡೆದುಕೊಳ್ಳಬೇಕು ಅಂತ ತಿಳಿಸಿದರು. ನಮ್ಮ ದೇಶ ವೈವಿಧ್ಯತೆಯಿಂದ ಕೂಡಿರುವಂತಹ ದೇಶ. ಭಾಷೆ, ಪ್ರದೇಶ, ಭಿನ್ನ ಭಿನ್ನ ಸಂಸ್ಕೃತಿ ಇವೆಲ್ಲವನ್ನ ಒಳಗೊಂಡಿರುವಂತಹದ್ದು ಭಾರತ. ನಮ್ಮ ಸಂವಿಧಾನ ಈ ಭಾಷಾವಾರ ಪ್ರಾಂತ್ಯಗಳನ್ನೆಲ್ಲ ಒಂದುಗೂಡಿಸಿ ಯಾವುದೇ ಭಾಷೆಯನ್ನಾಗಲಿ, ಯಾವುದೇ ಧರ್ಮದ ಆಚರಣೆಯನ್ನು ಮಾಡ್ತಾ ಇರಲಿ, ಯಾವುದೇ ಪ್ರದೇಶದಲ್ಲಿರಲಿ, ನಾವೆಲ್ಲರೂ ಒಂದು ಅನ್ನುವಂತಹ ಐಕ್ಯತೆಯನ್ನು ಮೂಡಿಸುವಂತಹ ಒಂದು ಕೆಲಸ ನಮ್ಮ ಸಂವಿಧಾನದ ಮೂಲಕ ಆಗಿರುವಂತಹದ್ದು. ಭಾರತದ ವಿಶೇಷತೆ ಏನು ಅಂದರೆ ವಿವಿಧತೆಯಲ್ಲಿ ಏಕತೆ ಎನ್ನುವಂತಹದ್ದು ಅತ್ಯಂತ ಮುಖ್ಯವಾಗಿರುವಂತಹದ್ದು. ಯೂನಿಟಿ ಇನ್ ಡೈವರ್ಸಿಟಿ ಎನ್ನುವ ಮಾತಿನಂತೆ ಭಾರತ ಇವತ್ತು ಭಿನ್ನ ಭಿನ್ನವಾದಂತಹ ಭಾಷೆಗಳನ್ನಾಡುವಂತಹ, ಸಂಸ್ಕೃತಿ ಪರಂಪರೆಯನ್ನು ಉಳ್ಳಂತಹ ರಾಜ್ಯಗಳಿದ್ದರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಖಂಡತೆಯನ್ನ, ಏಕತೆಯನ್ನ ಕಾಪಾಡಿಕೊಂಡು ಬರುವಂತಹ ಪವಿತ್ರವಾದಂತಹ ಒಂದು ಕೆಲಸ ಅದು ನಮ್ಮ ಸಂವಿಧಾನದ ಮೂಲಕ ನಡೆದುಕೊಂಡು ಬರ್ತಾ ಇದೆ. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ಗ್ರಾಮಾಂತರ ಕ್ಷೇತ್ರ ಶ್ರೀ ಶಕ್ತಿ ದೇವತೆ ನೆಲೆಸಿರುವ ದೊಡ್ಡೇಗೌಡನ ಪಾಳ್ಯದ ಶ್ರೀ ಕೆಂಪಮ್ಮ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಗುರುವಂದನಾ ಮತ್ತು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾಲೇಜು ಹಳೆಯ ವಿದ್ಯಾರ್ಥಿ ವಕೀಲರಾದ ಲೋಕೇಶ್ ಮಾತನಾಡಿ, ಈ ಕೆಂಪಮ್ಮ ಗ್ರಾಮಾಂತರ ಪ್ರೌಢಶಾಲೆ ಸರಿಸುಮಾರು 3 ದಶಕಗಳನ್ನು ಪೂರೈಸಿದ್ದು, ಗುರು ಶಿಷ್ಯರ ಸಮ್ಮಿಲನ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಗುರು ಶಿಷ್ಯರ ಸಂಬಂಧ ಅವಿನೋಭಾವ ಸಂಬಂಧ. ಯಾವುದೇ ಅಪೇಕ್ಷೆ ಇಲ್ಲದೆ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಿ ಸನ್ಮಾರ್ಗವನ್ನ ತೋರಿಸಿಕೊಟ್ಟಂತಹ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಅಮೂಲ್ಯಗಳಿಗೆ ಕೂಡಿ ಬಂದಿದ್ದು, ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸಿದರು. ನಾವು ಶ್ರೀ ಕೆಂಪಮ್ಮ ಗ್ರಾಮಾಂತರ ಪ್ರೌಢಶಾಲೆಯ ಮಾಜಿ ವಿದ್ಯಾರ್ಥಿ. ನಾನು 1999-2000 ಸಾಲಿನಿಂದ ನಾನು SSLC ತೇರ್ಗಡೆ ಹೋದೆ. ಈ ನಮ್ಮ ಒಂದು ಶಾಲೆ ಅನುದಾನ ರಹಿತ ಶಾಲೆ. ಇದು 1991ರಿಂದ ಪ್ರಾರಂಭವಾಗಿದ್ದು ಇಲ್ಲಿವರೆಗೂ ಸಹ ಸುಮಾರು 35 ವರ್ಷದಿಂದ ಒಂದು ಶಾಲೆ ನಡ್ಕೊಂಡ್ಬಂದಿದೆ. ಈ ನಮ್ಮ ಪ್ರಪ್ರಥಮವಾಗಿ ನಮ್ಮ ಶಾಲೆ ತುಂಬ ಬಡ ಶಾಲೆ. ಈ ಒಂದು ಶಾಲೆಗೆ ಒಂದು ಕಟ್ಟಡ ಕೂಡ ಇರಲಿಲ್ಲ. ಅಲ್ಲಿಂದ ಪ್ರಾರಂಭವಾಗಿದ್ದು ಈಗ ಈ ಹೊತ್ತಿಗೆ ಬಂದು ನಿಂತಿದೆ. ಒಳ್ಳೆ ಶಾಲೆ ಆಗಿದೆ. ಈ ಶಾಲೆಯಲ್ಲಿ ಸುಮಾರು ಜನ ಓದಿ ಹಲವಾರು ಪೊಲೀಸ್ ಆಗಿದ್ದಾರೆ, ಆರ್ಮಿಲಿ ಇದ್ದಾರೆ, ಟೀಚರ್ ಆಗಿದ್ದಾರೆ. ಹಲವಾರು ವಿವಿಧ ರಂಗಗಳಲ್ಲಿ ತಮ್ಮ ಕಾರ್ಯವನ್ನು ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಈ ಒಂದು ಎಲ್ಲರೂ ಸೇರಿ ನಾವು ಒಂದು ರಜತ ಮಹೋತ್ಸವ ಮತ್ತು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲರೂ ಮಾತಾಡಿಕೊಂಡ್ವಿ. ಅದರಂತೆ ಕೂಡ ಇವತ್ತು 26ನೇ ತಾರೀಕು ನಾವೆಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದಂತಹ ದಿವಂಗತ ಕೆಂಚರ್ಸೇಗೌಡರ ಮಗವರು ಮಧುಕುಮಾರ್ ಅವರು ಬಂದಿದ್ದರು. ಕಾರ್ಯದರ್ಶಿಗಳಾದಂತಹ ದಿವಂಗತ ಶಿವಯ್ಯನವರ ಮಗರಾದಂತಹ ಹರಿಪ್ರಸಾದ್ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಅದೇ ರೀತಿ 91ರಿಂದ ಏನು ನಮ್ಮ ಶಿಕ್ಷಕರು ಇಲ್ಲಿ ಕೆಲಸ ಮಾಡೋದಿದ್ರು ಅವರೆಲ್ಲರೂ ಸಹ ನಾವು ಈ ಒಂದು ಸಂದರ್ಭದಲ್ಲಿ ಒಟ್ಟುಗೂಡಿಸಿ ಒಂದು ರಜತ ಮಹೋತ್ಸವ ಮತ್ತು ಗುರುವಂದನಾ ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ರೀತಿ ಅಲ್ಲಿ 91ರಿಂದ ಓದಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು
ಕಾರ್ಯಕ್ರಮವನ್ನು ಮಾಡೋದಕ್ಕೆ ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳಾದ ನೂರುನಿಸಾ, ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ತಂಡ ಹಾಗೂ ಗಣ್ಯರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಭಾರತದ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿರುವ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದಲ್ಲಿ ಈಗ ಭೀಮನದ್ದೇ ದರ್ಬಾರ್. ಒಂದು ಕಾಲದಲ್ಲಿ ಪ್ರವಾಸಿಗರ ಫೇವರೇಟ್ ಆಗಿದ್ದ ಪ್ರಿನ್ಸ್ನಂತೆ ಈಗ ಭೀಮ ಕೂಡ ಎಲ್ಲರ ನೆಚ್ಚಿನ ಹುಲಿರಾಯ. ಈ ಬಗ್ಗೆ ಎಲ್ಲಿದೆ ಒಂದು ರಿಪೋರ್ಟ್. ಬಂಡೀಪುರ ಅಂದರೆ ಸಾಕು, ವನ್ಯ ಪ್ರೇಮಿಗಳಿಗೆ ನೆನಪಾಗೋದು ಪ್ರಿನ್ಸ್ ಹೆಸರಿನ ಹುಲಿ. ಹುಲಿ ಬಲಿಷ್ಠ ಪ್ರಾಣಿಯಾಗಿದ್ದರೂ ಮನುಷ್ಯರನ್ನ ಕಂಡರೆ ಮರೆಯಾಗುವುದೇ ಹೆಚ್ಚು. ಆದರೆ ಬಂಡೀಪುರದಲ್ಲಿ ಈ ಹಿಂದೆ ಇದ್ದ ಪ್ರಿನ್ಸ್ ಎಂಬ ಹುಲಿ ಪ್ರವಾಸಿಗರನ್ನ ಕಂಡರೆ ದೂರ ದೂರ ಓಡದೆ ಹತ್ತಿರಕ್ಕೆ ಬರ್ತಾ ಇತ್ತು. ಗಂಟೆಗಟ್ಟಲೆ ದರ್ಶನ ಕೊಡ್ತಾ ಇತ್ತು. ಸಫಾರಿ ಜೀಪ್ ಹತ್ತಿರವೇ ಸುಳಿದಾಡ್ತಾ ಇತ್ತು. ಈಗ ಪ್ರಿನ್ಸ್ನಂತೆ ಭೀಮ ಎಂಬ ಹುಲಿಯು ಪ್ರವಾಸಿಗರನ್ನ ತನ್ನತ್ತ ಸೆಳಿತಾ ಇದೆ. ಬಂಡೀಪುರದ ಸಫಾರಿ ಬೆಟ್ಟದ ಕಟ್ಟೆಯಿಂದ ಮಂಗಲಕೆರೆ ತನಕವೂ ತನ್ನ ಸರಹದ್ದನ್ನ ಇಟ್ಟುಕೊಂಡಿರುವ ಭೀಮ ಪ್ರವಾಸಿಗರಿಗೆ ಆಗಾಗ ದರ್ಶನ ಕೊಡ್ತಾ ಇದೆ. ಜೊತೆಗೆ ಪ್ರವಾಸಿಗರನ್ನ ಕಂಡರೆ ಮರೆಯಾಗದೆ ಗಾಂಭೀರ್ಯದ ಹೆಜ್ಜೆ ಇಡ್ತಾ ಇದೆ. ಸಫಾರಿ ವಾಹನ ಬಂದರೂ ಹೆದರದೆ ರಸ್ತೆ ದಾಟಿ ರಗಡ್ ಲುಕ್ ಕೊಡ್ತಿರೋ ಭೀಮನಿಗೆ ಪ್ರವಾಸಿಗರು ಫುಲ್ ಫಿದಾ ಆಗ್ತಿದ್ದಾರೆ. ಭೀಮ ಹುಲಿಯು ಪ್ರಿನ್ಸ್ನಂತೆ ಸ್ವಭಾವ ಹೊಂದಿದ್ದು, ಇನ್ನು ಪ್ರಿನ್ಸ್ ರೀತಿಯೇ ಮುಖಭಾವ ಪ್ರದರ್ಶನ ಮಾಡ್ತಾ ಇದೆ. ಅಂದಾಜು 5 ವರ್ಷದ ಗಂಡು ಹುಲಿಯಾಗಿರುವ ಭೀಮ ಅತಿ ದೊಡ್ಡದಾದ ಸರಹದ್ದನ್ನೇ ಹೊಂದಿದೆ. ಪ್ರವಾಸಿಗರಿಗೆ ರಾಜ ಗಾಂಭೀರ್ಯದಲ್ಲಿ ಪೋಸ್ ಕೊಡ್ತಾ ಇದ್ದಾನೆ. ಪ್ರಿನ್ಸ್ 2018ರಲ್ಲಿ ವಯೋಸಹಜವಾಗಿ ಅಸುನೀಗಿತ್ತು. ಬಳಿಕ ಈಗ ಭೀಮ ಪ್ರವಾಸಿಗರ ಫೇವರೇಟ್ ಆಗಿದೆ ಎನ್ನುತ್ತಾರೆ ಬಂಡೀಪುರ ಎಸಿಎಫ್ ನವೀನ್ ಕುಮಾರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು NP ನವೀನ್ ಕುಮಾರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಬಂಡೀಪುರ ಉಪವಿಭಾಗ. ನಾನು ಇವತ್ತು ಹೊರಟಿರೋ ವಿಷಯ ಏನು ಅಂತಂದರೆ, ಈ ಹಿಂದೆ ಬಂಡೀಪುರ ಸಫಾರಿ ಏರಿಯಾದಲ್ಲಿ ಪ್ರಿನ್ಸ್ ಅಂತ ಹೆಸರಿನ ಒಂದು ಟೈಗರ್ ಆಗಾಗ ಪ್ರವಾಸಿ ಜಾಗದಲ್ಲಿ ಕಾಣಿಸ್ಕೊಂಡು ತನ್ನ ಮೃದು ಸ್ವಭಾವದಿಂದ ಹತ್ತಿರದಿಂದ ಸೈಟಿಂಗ್ ಆಗ್ತಿತ್ತು. ಎಷ್ಟೋ ಜನ ಆ ಪ್ರಿನ್ಸ್ ಟೈಗರ್ನ ಬೆನ್ನ ಮೇಲೆ ಕೈ ಆಡಿಸಿದ್ದಾರೆ. ಅದು ಅಲ್ಲಿ ಹೋಗುವಂಥ ಕಾರ್ಗಳಿಗೆ ಮೈ ಉಜ್ಕೊಂಡು ಹೋಗ್ತಾಯಿತ್ತು. ಅದು 2018ರಲ್ಲಿ ವಯೋಸಹಜ ಕಾಯಿಲೆಯಿಂದ ಮರಣ ಹೊಂತು. ಅದಾದ ನಂತರ ಆ ರೀತಿಯ ಒಂದು ಟೈಗರ್ ಬಂಡೀಪುರ ಟೈಗರ್ ರಿಸರ್ವಲ್ಲಿ ಕಾಣಿಸ್ತಿರ್ಲಿಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಭೀಮಾ ಅಂತ ಒಂದು ಹೆಸರಿನ ಟೈಗರ್ ಸೇಮ್ ಏನು ಪ್ರಿನ್ಸ್ ಟೈಗರ್ದು ಸ್ವಭಾವನೇ ಹೊಂದಿದ್ದು, ಪ್ರಿನ್ಸ್ ಟೈಗರ್ನ ಮುಖಭಾವನೆ ಹೋಲ್ತಾ ಇದ್ದು ಒಂದು 5 ವರ್ಷದ ಮೇಲ್ ಟೈಗರ್ ಆಗಿದೆ. ಅದು ಕೂಡ ಪ್ರಿನ್ಸ್ ಟೈಗರ್ ಥರನೇ ಎಲ್ಲ ಸಫಾರಿ ಜಾಗದಲ್ಲಿ, ಅಂದರೆ ಬೆಟ್ಟದ ಕಟ್ಟೆಯಿಂದ ಹಿಡಿದು ಅಪ್ ಟು ಮಂಗಲ ಡ್ಯಾಮ್ವರೆಗೂ ಅದರದ್ದು ದೊಡ್ಡ ಟೆರಿಟರಿ ಮಾಡಿಕೊಂಡು ಎಲ್ಲ ಪ್ರವಾಸಿಗರಿಗೆ ಕಾಣಿಸ್ಕೊಳ್ತಾ ಇದೆ. ಅದು ಕೂಡ ಪ್ರಿನ್ಸ್ ಥರನೇ ಯಾವುದೇ ಹಾರ್ಮ್ಫುಲ್ ಇದೇನೆ ಮೃದು ಸ್ವಭಾವದಿಂದ ಹತ್ತಿರದಲ್ಲೇ ಬಂದು ಪ್ರವಾಸಿಗರಿಗೆ ಸೆಟ್ಟಿಂಗ್ ಆಗ್ತಾ ಇದೆ. ಇದನ್ನು ನೋಡೋದಕ್ಕೆ ಈಗಾಗಲೇ ಬಂಡೀಪುರಕ್ಕೆ ಸಾಕಷ್ಟು ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಆದ್ದರಿಂದ ತಮಗೆಲ್ಲರಿಗೂ ಈ ಮೂಲಕ ನಾನು ಈ ಬಂಡೀಪುರ ಭೀಮನ್ ನೋಡೋದಕ್ಕೆ
ಸ್ವಾಗತವನ್ನು ಬಯಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಒಟ್ನಲ್ಲಿ ಬಂಡೀಪುರದಲ್ಲಿ ರಾಜನಂತೆ ಮೆರಿತಾ ಇದ್ದ ಪ್ರಿನ್ಸ್ ಬಳಿಕ ಈಗ ಭೀಮನ ದರ್ಬಾರ್ ಶುರುವಾಗಿದೆ. ಪ್ರವಾಸಿಗರ ಫೇವರೇಟ್ ಆಗಿ ಭೀಮ ಎಲ್ಲರ ಗಮನ ಸೆಳೀತಾ ಇದೆ. ಶಿವಕುಮಾರ್ ದೇವರಹಳ್ಳಿ, ಅಮೋಘ್ ಟಿವಿ, ಗುಂಡ್ಲುಪೇಟೆ. ಮಧುಗಿರಿ ಪಟ್ಟಣದಲ್ಲಿ ಎಚ್ಎಸ್ಸಿ ಬಸವರಾಜು ಹಾಗೂ ಎಚ್ಎಸ್ಸಿ ವೀರಭದ್ರಪ್ಪ ಸ್ಮರಣಾರ್ಥ ನೂತನವಾಗಿ ನಿರ್ಮಿಸಿರುವ ಡಯಾಲಿಸಿಸ್ ಸೆಂಟರ್ ಹಾಗೂ ಶ್ರೀ ಶಾರದಾ ದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮಧುಗಿರಿ ಶಾಖೆಯನ್ನು ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮೀಜಿ ಉದ್ಘಾಟಿಸಿದರು. ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ಮಾತನಾಡಿ, ವೈದ್ಯರು ಹೃದಯವಂತಿಕೆಯಿಂದ ರೋಗಿಗಳ ಆರೈಕೆ ಮಾಡಿದ್ದಲ್ಲಿ ಅವರು ಚೇತರಿಸಿಕೊಂಡು ಗುಣಮುಖರಾಗುತ್ತಾರೆ. ಶ್ರೀ ಜಪಾನಂದಜಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈ ಆಸ್ಪತ್ರೆಯು ಗ್ರಾಮೀಣ ಭಾಗದ ಬಡ ಜನರಿಗೆ ಉಪಯೋಗವಾಗಲಿ. ಈ ಭಾಗಕ್ಕೆ ಹೆಚ್ಚಿನ ಆಸ್ಪತ್ರೆಗಳ ಅಗತ್ಯವಿದ್ದು ಈ ಆಸ್ಪತ್ರೆಯು ವಿಸ್ತಾರಗೊಳ್ಳಲಿ ಅಂತ ಹಾರೈಸಿದರು. ಆಗುವಂತಹದ್ದು ಈ ಡಯಾಲಿಸಿಸ್ ಏನಪ್ಪಾ ಅಂತಂದ್ರೆ ಅವರಿಗೆ ತಾತ್ಕಾಲಿಕವಾಗಿ ಅವ್ರಿಗೆ ರಿಲೀಫ್ ಕೊಡ್ತಾ ಇರ್ತದೆ. ಅವರಿಗೆ ಎರಡು ದಿವಸ 3 ದಿವಸ ಮಾಡ್ಕೊಂಡ್ರೆ ಒಂದು ವಾರ ತನಕ ಚೆನ್ನಾಗಿರ್ಬೋದು, ತಿರ್ಗಾ ಬರ್ತಾ ಇರಬೇಕು, ಮಾಡಿಸ್ಕೊಂಡು ಹೋಗ್ತಾನೆ ಇರ್ಬೇಕು. ಅದು ಯಾವಾಗಲೂ ಅದು ನಿರಂತರವಾಗಿ ನಡೀತಾನೆ ಇರ್ತದೆ. ಆದರೂ ಅಂತಹ ಆರೋಗ್ಯವನ್ನು ಕೊಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಇಂತಹ ಒಂದು ಡಯಾಲಿಸಿಸ್ ಸೆಂಟರ್ನ ಬಹಳ ಹೈಜೆನಿಕ್ ಆಗಿದೆ. ನಿಜವಾಗ್ಲೂ ಇಲ್ಲೇ ಬರ್ಬೇಕೇನೋ ಅನಿಸ್ತದೆ ಯಾರಿಗಾನ ಬಂದವ್ರ ಕಾಯಿಲೆಗೆ. ಆ ರೀತಿ ಯಾರಿಗಾನ ತೊಂದರೆ ಆದವರು ತುಮಕೂರಲ್ಲಿ ಇಲ್ಲಿಗೆ ಬಂದ್ಬಿಡ್ತಾರೆ ಏನೋ ಅನಿಸ್ತದೆ. ಅಷ್ಟು ಚೆನ್ನಾಗಿದೆ ಇಲ್ಲಿಗೆ. ಅಷ್ಟು ವ್ಯವಸ್ಥೆಯನ್ನು ಅವರು ಮಾಡಿ, ಸ್ವಾಮೀಜಿ ಹೇಳಿದಾಗೆ ಅವರಿಗೆ ಟಿವಿ ವ್ಯವಸ್ಥೆ ಇದೆ, ಬಂದವರಿಗೆ ಪ್ರಸಾದ ಕೊಡಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಸಕಲ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಅವರಿಗೆಲ್ಲ ಉಪಯೋಗವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅವರಿಗೆ ಕನಿಷ್ಠ ಖರ್ಚಾಗಿಲ್ಲ. ಅದನ್ನು ಕೂಡ ಶಿವಕುಮಾರ್ ಅವರು ನಾವೇ ಭರಿಸ್ತೇವೆ ಅನ್ನುವಂತಹ ಮಾತನ್ನು ಹೇಳಿ ಅದರ ಜೊತೆಗೆ ಮೇಂಟೆನೆನ್ಸ್ ಏನ್ ಹಾಕಿದ್ದಾರೆ. ನಿಜವಾದ ಇಂಥ ವ್ಯಕ್ತಿಗಳಿಗೆ ಬಹಳ ಅಪರೂಪ ಬಿಡ್ರಿ, ನೀವು ಎಲ್ಲೂ ಕಾಣಕ್ ಆಗೋದಿಲ್ಲ. ಅಂತ ದೊಡ್ಡ ಒಂದು ಹೃದಯವಂತಿಕೆ ಇರುವಂತಹ ವ್ಯಕ್ತಿಗಳು ಅಂತಂದ್ರೆ ಶಿವಕುಮಾರ್ ಮತ್ತು ನಮ್ಮ ರುದ್ರೇಶ್ ಮತ್ತು ಅವರ ಕುಟುಂಬದವರು, ನಮ್ಮ ಈ ಶಿವಕುಮಾರ್ ಅವರು, ಅವರೆಲ್ಲ ಬಹಳ ಉದಾರ ಹೃದಯಗಳಾಗಿರುವಂತಹ ಅವರು. ಸ್ವಾಮೀಜಿ ಹೇಳಿದ್ರಲ್ಲ, ಸಂತೋಷಂ ಜನಿಯತ್ ಪ್ರಾಜ್ಞ ತದೇವ ಈಶ್ವರ ಪೂಜನ ಅಂತಾರೆ. ಇವತ್ತು ರೋಗಿಗಳ ಸೇವೆಯನ್ನು ಮಾಡುವಂತಹದ್ದೇ ದೇವರ ಸೇವೆ ಅಂತೇಳಿ ಭಾವಿಸಿ ಇವತ್ತು ಇವರೆಲ್ಲರೂ ಕೂಡ ಇಂಥ ಉತ್ತಮ ಕಾರ್ಯವನ್ನ ಇಲ್ಲಿ ಮಾಡಿರುವಂತಹದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದಕ್ಕಾಗಿ ವಿಶೇಷವಾಗಿ ಜಪಾನಂದ ಸ್ವಾಮಿಗಳವರು ಇದು ಹೀಗೆ ಆಗಬೇಕು, ಕಣ್ಣಿಂದು ಇಲ್ಲಿರಬೇಕು, ಡಯಾಲಿಸಿಸ್ ಇರಬೇಕು, ಎರಡೂ ಜೊತೆಯಲ್ಲೇ ನಡೆಯಬೇಕು ಅಂತೇಳಿ ಒಂದು ಭಾಗ ಅವ್ರು ನೋಡ್ಕೊತಾರೆ, ಇನ್ನೊಂದು ಭಾಗ ಸಿದ್ಧಗಂಗಾ ಆಸ್ಪತ್ರೆ ನೋಡ್ಕೊಳ್ಳುವಂತಹ ಜವಾಬ್ದಾರಿಯನ್ನ ನಮ್ಮ ಶಿವಕುಮಾರ್ ಅವರು ಕುಟುಂಬದವರಿಗೆ ಕೊಟ್ಟಿರುವಂತಹದ್ದು ನಿಜಕ್ಕೂ ಕೂಡ ಅವರ ವ್ಯಕ್ತಿತ್ವ ಬಹಳ ದೊಡ್ಡದು, ಅವರ ಕೊಡುಗೆ ಬಹಳ ದೊಡ್ಡದಾಗಿರುವಂತಹದ್ದು. ಆ ಸ್ವಾಮೀಜಿ ಹೇಳಿದಾಗೆ ಇಂಥ ಒಂದು ಊರೊಳಗೆ ಇದ್ರೆ ಸಾಕು, ಆ ಊರೇ ಸುಧಾರಣೆ ಆಗೋದಕ್ಕೆ ಸಾಧ್ಯ ಆಗುವಂತಹದ್ದು. ಅವರಿಗೆ ಶ್ರೀಮಂತಿಕೆ ಕೊಟ್ಟದೆ ಅನ್ನೋದಕ್ಕಿಂತಲೂ ಕೂಡ ಈ ಹೃದಯ ಶ್ರೀಮಂತಿಕೆ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಹೃದಯ ಶ್ರೀಮಂತಿಕೆ ಇದೆಯಲ್ಲ, ಅದನ್ನ ಎಷ್ಟು ಹೇಳಿದ್ರು ಸಾಲದವರಿಗೆ. ಅವ್ರು ನೋಡಿ ಅವರಿಗೆ ನಾವೇನಾಯ್ತಾ ಕೈ ಮುಖ. ಇನ್ನು ಪಾವಗಡದ ಶ್ರೀರಾಮಕೃಷ್ಣ ಸೇವಾಶ್ರಮ ಅಧ್ಯಕ್ಷರಾದ ಸ್ವಾಮಿ ಜಪಾನಂದ ಜಿ ಮಹಾರಾಜ್ ಮಾತನಾಡಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಉತ್ತಮ ಆರೋಗ್ಯ ಸೌಲಭ್ಯಗಳು ಸಿಗಬೇಕು ಎಂಬ ಸದಾಶಯದೊಂದಿಗೆ ಬೆಂಗಳೂರಿನ ಎಚ್.ಬಿ. ಶಿವಕುಮಾರ್ ಕುಟುಂಬದವರು ತಾವು ಹುಟ್ಟಿ ಬೆಳೆದ ಮಧುಗಿರಿಯಲ್ಲಿ ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಿಸಿದ್ದಾರೆ. ಅವರಿಗೆ ಬಡವರ ಸೇವೆ ಮಾಡುವ ಹೃದಯ ಶ್ರೀಮಂತಿಕೆಯೂ ಇದೆ ಎಂದರು. ಶ್ರೀ ಸಂಜೀವ್ ಕುಮಾರ್ ಅವರು ಅದೆಷ್ಟು ಸರಿ ಬಂದು ಹೋದ್ರು ಈ ಕಾರ್ಯಕ್ರಮ. ಯಾರೋ ಹೇಳ್ತಿದ್ರು ಸ್ವಾಮೀಜಿ BPL ಕಾರ್ಡ್ ಇದೆ ಅಂತ. ಏನ್ ಅನ್ಕೋಬೇಡಿ, BPL ಕಾರ್ಡು BMW ಕಾರ್ ಇರೋರ ಹತ್ರ ಇದೆ. ನಿಜವಾದ ಮನುಷ್ಯ ಹತ್ರ BPL ಕಾರ್ಡ್ ಇಲ್ಲ, ಕಷ್ಟ ಸಿಗೋದು. ನಿಮ್ಗೆ ನಾ ಅದೆಲ್ಲ ಹೇಳ್ತಾ ಹೋದ್ರೆ ಇಂತಹ ಕಾರ್ಯಕ್ರಮ ಎಷ್ಟು ಮಾಡಿದ್ರು ಸಾಲದು ನಮ್ಮ ದೇಶಕ್ಕೆ. ಹಗಲಿರುಳು ನಾವು ಕೆಲಸ ಮಾಡ್ತಿದ್ದೇವೆ, ನಮಗೆ ಗೊತ್ತು ಎಷ್ಟಿದೆ ಅಂತ. ಒಂದ್ ಮಗು ಸ್ಕೂಲ್ನಲ್ಲಿ ಓದ್ತಾ ಇದ್ಲು, ಬಹಳ ಬ್ರಿಲಿಯಂಟ್, ಸುಜಾತ ಅಂತ ಅವಳ ಹೆಸರು, ಜ್ಞಾಪಕ ಇಟ್ಕೊಂಡಿದ್ದೀನಿ. ಬಹಳ ಬ್ರಿಲಿಯಂಟ್ ಅವಳು. ಮೇಷ್ಟ್ರ ಹತ್ರ ಹೋಗಿ ಕೇಳಿದೆ, ಎಲ್ಲಿ ಸರ್ ಲಾಸ್ಟ್ ಬಂದಾಗ ಅವಳು ಬುದ್ಧಿವಂತಲು, ಅವಳಿಗೆಲ್ಲ ರೀತಿ ಸಹಾಯ ಮಾಡ ಅಂತ ಬಂದ. ಏನ್ ಮಾಡು ಸ್ವಾಮೀಜಿ, ದೇವ್ರ ಕಣ್ ಕಿತ್ಕೊಂಡ್ಬಿಟ್ಟ, ಅವ್ನು ಫ್ರೀ ಇದ್ದ ಅನ್ಸುತ್ತೆ ದೇವ್ರು, ಇವಳು ಕಣ್ ಕಿತ್ಕೊಂಡ್ಬಿಟ್ಟ. ಎಂತ ಮಾತಾಡ್ತಾರೆ ನೋಡಿ ಮೇಷ್ಟ್ರು. ಅವಳಿಗೆ ಹತ್ರದ ಆಸ್ಪತ್ರೆ ಕರ್ಕೊಂಡೋಗಿ ಡೆವಲಪ್ಮೆಂಟಲ್ ಕ್ಯಾಟ್ರಾಕ್ಟ್ ಅಷ್ಟೇ, ಬೇರೆ ಏನಿಲ್ಲ. ಅದನ್ನ ಮಾಡ್ಲಿಕ್ಕೆ ಆಗ್ತಿಲ್ಲ. ನನಗೆ ಆಸೆ, ಸ್ವಾಮಿ ವಿವೇಕಾನಂದರ ಅಣ್ಣ ಬಸವಣ್ಣನ ಆ ವಿಚಾರಧಾರೆಗಳು ಮನಸ್ಸಲ್ಲಿ ಧಮನಿಗಳಲ್ಲಿ ಹರಿಯುತ್ತಿರೋದ್ರಿಂದ ನಾನು ಹೇಳಿದೆ, ಆ ಹುಡುಗಿ ನಾನು ನೋಡ್ಲಾ ಅಂದೆ. ಅಯ್ಯೋ ನಿಮ್ಗೆ ಯಾಕೆ ಸ್ವಾಮಿ ಕಷ್ಟ, ಹೋಗಿ ನೋಡ್ಕೊಂಡ್ ಬನ್ನಿ ಅಂದ್ರು. ಮೊದಲು ಆ ಹುಡುಗಿ ತಂದೆ ತಾಯಿ ಗುಡಿಸಲ್ಗೆ ಹೋಗ್ಬಿಟ್ಟು ಹೇಳಿದೆ, ಎಲ್ಲಮ್ಮ ಸುಜಾತ ಅಂತ. ಅಯ್ಯೋ ಏನ್ చేస్తావు ಸ್ವಾಮಿ, ಆ ಭಗವಂತುಡು ಅಂತ ಏನೋ ಕಣ್ ಕಿತ್ಕೊಂಡ್ಬಿಟ್ಟ ಅಂದ್ರು. ಬಿಡಪ್ಪ ಹೋಗ್ಲಿ, ಎಲ್ಲಿದ್ದಾಳೆ ಅಂದೆ. ಚೂರ್ ಕಾಣ್ತಿರುತ್ತೆ, ಅದಕ್ಕೆ ಅವಳಿಗೆ ಎಮ್ಮೆ ಮತ್ತು. ಇನ್ನು ಸಮಾರಂಭದಲ್ಲಿ ಪುರಸಭೆ ಅಧ್ಯಕ್ಷ ಲಾಲಾಪೇಟ್ ಮಂಜುನಾಥ್, ತುಮಕೂರಿನ ಶ್ರೀ ಸಿದ್ಧಗಂಗಾ ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಕಾರ್ಯದರ್ಶಿ TM ಸ್ವಾಮಿ, ಡಾಕ್ಟರ್ ಎಸ್ ಪರಮೇಶ್,
ಬೆಂಗಳೂರಿನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಜಿಎಸ್ ಮಲ್ಲೇಶಯ್ಯ, ಎಂಜಿಎಂ ನ್ಯಾಷನಲ್ ಸೊಸೈಟಿ ಕಾರ್ಯದರ್ಶಿ ಎಂಎಸ್ ಶಂಕರ್ ಇತರರು ಉಪಸ್ಥಿತರಿದ್ದರು. ಸಿಎಂ ಪತ್ನಿ ಮತ್ತು ಸಚಿವ ಬೈರತಿ ಸುರೇಶ್ಗೆ ಇಡಿ ನೋಟಿಸ್ ನೀಡಿರುವ ವಿಚಾರವಾಗಿ ಯಾದಗಿರಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಟಿಸ್ ಕೊಟ್ರೆ ಅದಕ್ಕೆ ಇಡಿ ಅವರು ಏನ್ ಅಪೇಕ್ಷೆ ಮಾಡ್ತಾರೆ ಅಂತ ಉತ್ತರವನ್ನ ಅವರೇ ಕೊಡ್ತಾರೆ. ಕಾನೂನಿನ ಬಗ್ಗೆ ಮಾತನಾಡೋಕೆ ನಮಗೆ ಅರ್ಹತೆ ಇಲ್ಲ. ಇಡಿ ನೋಟಿಸ್ ಸೇರಿದಂತೆ ಬೇರೆ ಬೇರೆ ಸಂಸ್ಥೆಗಳಿಂದ ತನಿಖೆ ನಡೆಯುತ್ತಿದೆ. ರಾಜಕೀಯ ಪ್ರೇರಿತ ಅಂತ ಹಿಂದೆ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ. ಇಡಿ ಮೂಡ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಮೊದಲಿನಿಂದಲೂ ಹೇಳ್ತಾ ಬಂದಿದೆ. ಇನ್ನು ಹೀಗಾಗಿ ಈಗಲೂ ಅದನ್ನ ಹೇಳುತ್ತೇವೆ. ಇನ್ನು 70 ರಿಂದ 80 ಜನರ ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಸಿಎಂ ಹೆಸರಿದೆಯಾ ಅಥವಾ ಅವರ ಪತ್ನಿ ಹೆಸರಿದೆಯಾ ಎಂದು ಪ್ರಶ್ನಿಸಿದ ಸಚಿವರು, ತನಿಖೆ ನಡೆಯುವ ಸಂದರ್ಭದಲ್ಲಿ ಯಾವುದೇ ಹೇಳಿಕೆ ಕೊಡಲ್ಲ ಎಂದರು. ಉಡುಪಿಯ ಪ್ರತಿಷ್ಠಿತ ಶಾಲೆಗೆ ಬಾಂಬ್ ಬೆದರಿಕೆ ವಿಚಾರ ಮಾತನಾಡಿ, ಇನ್ನು ದೇಶದಲ್ಲಿ ಸಾವಿರಾರು ಶಾಲೆಗಳಿಗೆ ಈ ರೀತಿ ಕರೆಗಳು ಬರುತ್ತಿವೆ, ಪರಿಶೀಲನೆ ಮಾಡಿ ಅಂತ ಎಸ್ಪಿ ಅವರಿಂದ ಪ್ರಸ್ತಾವನೆ ಪಡೆಯುತ್ತೇನೆ ಎಂದಿದ್ದಾರೆ. ಕಾನೂನಾತ್ಮಕವಾಗಿ ಇರುವಂಥ ಸಂಸ್ಥೆನೇ ಇಡಿ ಅವರು 300 ಕೋಟಿ ಆಸ್ತಿನ ವಶಕ್ಕೆ ತಗೋತಾರೆ. ಆರೋಗ್ಯ ಲೆಕ್ಕದಲ್ಲಿ ಮಾತಾಡ್ತಾರೆ. ನೀವು ನೋಡಿದ್ರೆ 300 ಕೋಟಿ ಅಷ್ಟು ಆ ಒಂದು ಸೈಟ್ಗಳಲ್ಲಿ ಜನರೇಟ್ ಆಗ್ಬೋದು ಅನ್ನೋದನ್ನು ಅಂದಾಜು ಮಾಡಿದ್ದಾರೆ. ಅದರಲ್ಲಿ 72-80 ಜನರು ಏನೋ ಪಟ್ಟಿ ಮಾಡಿದ್ದಾರೆ. ಆ ಪಟ್ಟಿನಲ್ಲಿ ಸಿದ್ದರಾಮಯ್ಯನವ್ರ ಹೆಸರಿದೆಯಾ? ಸಿದ್ದರಾಮಯ್ಯನವ್ರ ಹೆಸರಿದೆಯಾ? ಅವ್ರ ಶ್ರೀಮತಿಯವ್ರ ಹೆಸರಿದೆಯಾ? ಏನೂ ಇಲ್ಲ. ಅವರು ಯಾರೋ ಅದಕ್ಕೆ ತಗೊಂಡು ಹಣ ಮಾಡ್ಕೊಂಡಿದ್ದಾರೆ, ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ತಿಳಿದಿರ್ತಕ್ಕಂಥದ್ದು. ಅವ್ರ ಮೇಲೆ ಏನು ಬೇಕೋ ಕ್ರಮ ತಗೊಳ್ಳಿ, ಯಾರು ಬೇಡ ಅಂತ. ತನಿಖೆ ನಡೀತಾ ಇದೆ ಅಂತ ಹೇಳಿದ್ನಲ್ರಿ. ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ನಾವು ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ. ಕೊಟ್ಟರೆ ಅದು ಸಬ್ಜುಡಿಸ್ ಆಗುತ್ತೆ, ಆದ್ರಿಂದ ಕೊಡಲ್ಲ. ಗೊತ್ತಿಲ್ಲಪ್ಪ. 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಕೊರಟಗೆರೆಯ 2 ಪೊಲೀಸ್ ಸಿಬ್ಬಂದಿಗಳಿಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ತುಮಕೂರು ಜಿಲ್ಲೆಯ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ 76ನೇ ವೈಭವದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧ್ವಜಾರೋಹಣ ಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಜಿಲ್ಲೆಯ ಸುಮಾರು 13 ಜನ ಪೊಲೀಸ್ ಅಧಿಕಾರಿಗಳಿಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿತು. ಕೊರಟಗೆರೆ ಪಟ್ಟಣದ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ದೊಡ್ಡಲಿಂಗಯ್ಯ, ಮೋಹನ್ ಎಂಎಲ್ ಅವರು ತಮ್ಮ ಪ್ರಾಣದ ಅಂಗನ್ನು ತೊರೆದು ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸನ್ಮಾನಿಸಿದರು. ರಾಜ್ಯದಲ್ಲಿ ಒಂದು ಪ್ರಸಿದ್ಧಿಯಾದಂತಹ ಬೆಂಗಳೂರು ಸಂಚಾರಿ ವಿಭಾಗದಲ್ಲಿ ಆರೋಪಿಯನ್ನ ಪತ್ತೆ ಮಾಡಿ ಉತ್ತಮ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಶ್ರೀ ಮೋಹನ್ ಎಂಎನ್ ಕೊರಟಗೆರೆ ಠಾಣೆ, ಇವರು ಕೂಡ ಆರೋಪಿ ಪತ್ತೆ ವಿಭಾಗದಲ್ಲಿ ಅತ್ಯಂತ ಉತ್ತಮ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಶ್ರೀ ಹರೀಶ್ ಕೆಯು ಸಿಎಂ ಠಾಣೆ, ಇವರು ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ಆರೋಪಿ ಪತ್ತೆಯ ಬಗ್ಗೆ ಪರಿಣಿತಿಯನ್ನ ಹೊಂದಿದ್ದು ಹಲವಾರು ಪ್ರಕರಣಗಳ ಪತ್ತೆಯಲ್ಲಿ ಯಶಸ್ವಿ ಪಾತ್ರವನ್ನು. ಶ್ರೀ ನವೀನ್ ಕುಮಾರ್ ಎಚ್ಕೆ, ಗುಬ್ಬಿ ಪೊಲೀಸ್ ಠಾಣೆ, ಇವರು ಇತ್ತೀಚೆಗೆ ಬೆಳಕಿಗೆ ಬಂದಂತಹ ಚಿಕ್ಕ ಮಕ್ಕಳ ಅಪಹರಣ ಪ್ರಕರಣವನ್ನ ಯಶಸ್ವಿಯಾಗಿ ಬೇರೆ ಮಾಡುತ್ತಿರುವ ಭಾಗವಹಿಸಿ ಉತ್ತಮ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಶ್ರೀ ರಾಘವೇಂದ್ರ ಶೆಟ್ಟಿ, ಇಲಾಖೆಯ ಅತ್ಯಮೂಲ್ಯ 50 ಜೀವಗಳನ್ನ ಕಾಪಾಡಿದ್ದಾರೆ. ಬಸ್ ಚಾಲಕರು ಹೃದಯಾಘಾತಕ್ಕೆ ಒಳಗಾದಾಗ ಅದನ್ನ ಗಮನಿಸಿ ಚಾಲಕರನ್ನ ಆಸ್ಪತ್ರೆಗೆ ಸೇರಿಸಿ ಇಲಾಖೆಯ 50 ಜೀವಗಳನ್ನ ಕಾಪಾಡಿದ್ದಾರೆ. ಶ್ರೀ ನಿಜಾಮುದ್ದೀನ್ ಸಿಟಿಸಿ 826, ತಿಲಕ್ಪುರ್ ಪೊಲೀಸ್ ಠಾಣೆ, ಮನೆ ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಯನ್ನ ಬಂಧಿಸುವಲ್ಲಿ ಅತ್ಯಂತ ಉತ್ತಮ ಕರ್ತವ್ಯವನ್ನ ನಿರ್ವಹಿಸಿ ಉತ್ತಮ ಸೇವೆಯನ್ನ ನೀಡಿರುತ್ತಾರೆ. ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಕರ್ತವ್ಯ. ಹರೀಶ್, ಅಮೋಕ್ ಟಿವಿ, ಕೊರಟಗೆರೆ. ಗುಂಡ್ಲುಪೇಟೆ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿರುವ ಕುರಿತು ರೈತರು ದೂರಿದ ಕಾರಣ ಪಿಡಿಒಗಳ ಸಭೆ ಕರೆಯಲಾಗಿತ್ತು. ಏಕಾಏಕಿ ಸಭೆ ರದ್ದಾದ ಹಿನ್ನೆಲೆ ರೈತರು ಕೆಂಡಾಮಂಡಲವಾಗಿದ್ದಾರೆ.
ಪಿಡಿಒಗಳು ಜನರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದು ಹಲವು ಬಾರಿ ದೂರಿದರೂ ಕ್ರಮ ವಹಿಸದ ಕಾರಣ ಗಣರಾಜ್ಯೋತ್ಸವ ದಿನ ಶಾಸಕರಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಲು ರೈತ ಸಂಘ ನಿರ್ಧರಿಸಲಾಗಿತ್ತು. ಇನ್ನು ಪೊಲೀಸರ ಮಧ್ಯಸ್ಥಿಕೆಯಿಂದ ಸ್ಥಳದಲ್ಲಿ ಸಮಸ್ಯೆ ಬಗೆಹರಿದಿದ್ದು ಪಿಡಿಒ ಸಭೆ ನಡೆಸಲು ಇಒ ಭರವಸೆ ನೀಡಿದ್ರು. 11 ಗಂಟೆಯಾದರೂ ಸಭೆಗೆ ಪಿಡಿಒಗಳು ಗೈರಾದ ಹಿನ್ನೆಲೆ ಇಒ ಷಣ್ಮುಗಂ ಜೊತೆ ರೈತರು ಮಾತಿನ ಚಕಮಕಿ ನಡೆಸಿ ತಾಲೂಕು ಪಂಚಾಯಿತಿ ಮುಂಭಾಗ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅವರು ನೀವು ಎಲ್ಲ ಇಲ್ಲ ರಾಜಕಾರಣ ನನ್ನ ಮಾತಿನ ಅಷ್ಟಕಳಿ MLA ಇಂದ ಹಿಡಿದು ಮುಖ್ಯಮಂತ್ರಿವರೆಗೆ ಹಿಡಿದು ಮಿನಿಸ್ಟರ್ವರೆಗೆ ಹಿಡಿದು ಇಲಾಖೆನ ಅಯ್ಯೋ ಅನಿಸ್ತಿದ್ರಿ. ಅವ್ರ ಮನನ ಕಾಯಕ ನಾಲ್ಕು ಜನ ಕಾಟ್ಬಿಟ್ರೆ ಹಾಕಿದ್ರಿ. ಇವತ್ತು ನಮ್ಮ ರೈತರಿಗೆ ಒಬ್ಬ ಪಿಡಿಒ ಕೆಲಸ ಕಾಯ್ತಿಲ್ಲ ಅಂದ್ರೆ ಯಾವ ನೀರಾವರಿ ಕಾರ್ಯ ಮಾಡ್ತಿದ್ದಾರೆ ಉತ್ತರ ಕೊಡಿ. ಒಂದು ನಾಯಿ ಸರ್ ನಾಯಿಗ ಮಿನಿಸ್ಟರ್ ಮಾಡಲು ಒಂದು ನಾಯಿಗೆ ಹುಷಾರ್ ತಪ್ಪಿದ್ರ ಇಬ್ಬರು ಪೊಲೀಸ್ನವ್ರು ಕಳಿಸಿ ಜೀಪ್ ಹಾಕಿ ಸರ್ಜೆಂಟ್ ಆಗಿ ತಗೊಂಡು ಕಳಿಸ್ತೀರಿ. ನಮ್ಮನ್ನ ಬುಟ್ಟ ಹಾಕಿ ಕೊಟ್ಬಿಟ್ಟು ಕ್ಯೂಲ್ ಕಾಯ್ತಿದ್ರಿ. ಏನು ಉತ್ತರ ಕೊಟ್ಟರೆ ಕೊಡಿ. ಅವ್ರು ಬರವರ್ಗ ನಾವು ತಿಂತಿದಾಗ ಅವ್ರು ಕೊಡ್ತಾರ. ಅದೇ ಪಂಚಾಯತ್ ಗುಬ್ಬಿ ಪಟ್ಟಣದ ಬಾಬು ಜಗಜೀವನ್ ರಾಮ್ ನಗರದಲ್ಲಿ ಸುಮಾರು 10.15 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾದ ಅಂಗನವಾಡಿ ಕೇಂದ್ರ ಉದ್ಘಾಟನೆಯನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ನೆರವೇರಿಸಿದರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಇಂದು ಸಣ್ಣ ಮಕ್ಕಳ ಅಂಗನವಾಡಿ ಉದ್ಘಾಟನೆ ಮಾಡಿದ್ದೇವೆ. ನಗರದಲ್ಲಿ ಇನ್ನೂ ಸುಮಾರು 2 ಅಂಗನವಾಡಿ ಕಟ್ಟಡ ಆಗಬೇಕಿದೆ. ಸುಭಾಷ್ ನಗರ ಹಾಗೂ ಕಾಯಿಪೇಟೆಯಲ್ಲಿ ಅಂಗನವಾಡಿ ಕಟ್ಟಡಗಳು ಇಲ್ಲ. ಅತಿ ಶೀಘ್ರದಲ್ಲಿ 2 ಕಟ್ಟಡಗಳನ್ನು ನಿರ್ಮಿಸಿ ಉದ್ಘಾಟನೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆರತಿ, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾ ಮುಂತಾದವರು ಉಪಸ್ಥಿತರಿದ್ದರು. ಗಮನಕ್ಕೆ ಬಂದು ಅವರು ಅಲ್ಲೇ ಆಕ್ಷನ್ ತಗೊಂಡವರು. ಯಾರು ಆ ಥರ ಏನಾದ್ರು ಯಾರಾದರೂ ತೊಂದರೆ ಕೊಟ್ಟರೆ ಮನೆ ಗಲಾಟೆ ಮಾಡೋದು, ಗಾಡಿ ಏನಾದ್ರು ಯಾರು ಅದಕ್ಕೆ ಒಳಪಡ್ತಾರೋ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟಾಗಿ ಆಕ್ಷನ್ ತಗೊಳ್ತೀವಿ. ನಾವು ಕೂಡ ಪೊಲೀಸ್ಗೆ ಹೇಳಿದ್ದೀವಿ. ಅದಕ್ಕೆ ಆದೇಶ ಮುಖ್ಯಮಂತ್ರಿಗಳು ಕೂಡ ಹೇಳಿದರೆ ಹೇಳಿದ್ದಾರೆ. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿಯ ಕುಂದಾಣ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯೆ ವಿಜಯ ಬಿವಿ ಸ್ವಾಮಿ ಆಯ್ಕೆಯಾಗಿದ್ದಾರೆ. ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಮಾತನಾಡಿ, ನಮ್ಮ ಕಾಂಗ್ರೆಸ್ ಸರ್ಕಾರದ ತತ್ವ ಸಿದ್ಧಾಂತವನ್ನ ಒಪ್ಪಿ ಹಾಗೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿಯನ್ನ ಕಂಡು ಜೆಡಿಎಸ್ ಬೆಂಬಲಿತ ಒಬ್ಬ ಅಭ್ಯರ್ಥಿ ನಮ್ಮ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಿ 9 ಮತಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಗ್ರಾಮಗಳ ಅಭಿವೃದ್ಧಿ ಕಡೆ ಹೆಚ್ಚು ಒತ್ತು ನೀಡಬೇಕು. ಎಲ್ಲಾ ಸದಸ್ಯರ ಸಹಕಾರ ಪಡೆದು ಮಾದರಿ ಪಂಚಾಯಿತಿ ಮಾಡಲು ಶ್ರಮಿಸಿ ಅಂತ ಸಲಹೆ ನೀಡಿದರು. 1 ಕಾಲ ವರ್ಷ ಹಿಂದೆ ನಮಗೆ ಜನರಲ್ ಲೇಡಿ ಬಂದಿತ್ತು. ಹಿಂದೆ ನೇತ್ರ ನಾಗೇಶ್ ಅನ್ನೋರನ್ನ ನಾವು ಅಧ್ಯಕ್ಷರು ಮಾಡಿದ್ವಿ. ಮತ್ತು 1 ಕಾಲ ವರ್ಷಕ್ಕೆ ಮತ್ತು ವಿಜಯ ಸ್ವಾಮಿ ಅವರಿಗೆ ಒಂದು ಮಾತು ಕೊಟ್ಟಿದ್ವಿ. ಆ ಮಾತು ಪ್ರಕಾರ ಇವತ್ತು ರಾಜೀನಾಮೆ ಕೊಟ್ಟು ಇವತ್ತು ಅಧ್ಯಕ್ಷರು ಆಯ್ಕೆ ಮಾಡಿದ್ವಿ. ನಮ್ಮ ಕಾಂಗ್ರೆಸ್ ಸಂಖ್ಯೆ 8, ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಒಪ್ಪಿ ಜನಗಳು ಇನ್ನೂ 1 ಓಟ್ ಎಕ್ಸ್ಟ್ರಾ ಹಾಕಿದ್ದಾರೆ JDS ಇಂದ. ಇವತ್ತು ನಾವು 9 ಓಟ್ ತಗೊಂಡು ಜಯಬೇರಿ ಆಗಿದ್ದೀವಿ. ಕಾಂಗ್ರೆಸ್ 9, JDS 5. ನಮ್ಮ ವಿಜಯಮ್ಮನ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗಲಿ, ಜನಗಳೆಲ್ಲ ಕೈಲಿ ಇಟ್ಕೊಂಡು, ಮೆಂಬರ್ನೆಲ್ಲ ಕೈಲಿ ಇಟ್ಕೊಂಡು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಬೇಕು, ಒಳ್ಳೆ ಹೆಸರು ತರಬೇಕಂತ ನಾನು ಮಾತಾಡ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ದೇವರಾಜ್, ಆನಂದ್, ಕುಂದಾಣ ಗ್ರಾಮ ಪಂಚಾಯಿತಿ ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಮುಖಂಡರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.